ಎಲ್ಲರಿಗೂ ನಮಸ್ತೆ. ಇವತ್ತು ನಾನು ಮಾಡ್ತಾ ಇದ್ದೀನಿ ಮಟನ್ ಚಾಪ್ಸ್. ಮಟನ್ ಚಾಪ್ಸ್ ಮಾಡೋದಕ್ಕೆ ಮೊದಲಿಗೆ ನಾನು ಮಸಾಲಾನ ರೆಡಿ ಮಾಡ್ಕೊತೀನಿ. ಮಸಾಲಕ್ಕೆ ಮೊದಲಿಗೆ ಸ್ವಲ್ಪ ಈರುಳ್ಳಿ ಹುರ್ಕೋಬೇಕು. ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಈರುಳ್ಳಿ ಸರಿಯಾಗಿ ಬಾಡಿಸ್ಕೋಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗೋಷ್ಟು ಬಾಡಿಸ್ಕೊಂಡಾದ್ಮೇಲೆ ಸ್ವಲ್ಪ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಇದನ್ನು ಕೂಡ ಬಾಡಿಸ್ಕೋಬೇಕು. ಅದಾದಮೇಲೆ ಒಂದು ಉಂಡೆ ಬೆಳ್ಳುಳ್ಳಿ ಮತ್ತು 1 ಇಂಚಷ್ಟು ಹಸಿ ಶುಂಠಿ ಮತ್ತು ತೆಂಗಿನಕಾಯಿ ಸ್ವಲ್ಪ ಹಾಕಬೇಕು. 1 ಟೇಬಲ್ ಸ್ಪೂನಷ್ಟು ಕಾಳು ಮೆಣಸು, ಒಂದು ಅರ್ಧ ಇಂಚಷ್ಟು ಚಕ್ಕೆ, 5 ಲವಂಗ, 1 ಮೀಡಿಯಮ್ ಸೈಜಷ್ಟು ಟೊಮೆಟೊ. ಈಗ ಇದಿಷ್ಟನ್ನು ಸ್ವಲ್ಪ ಹುರ್ಕೋಬೇಕು. ತುಂಬ ಏನು ಹುರಿಬೇಕಂತಿಲ್ಲ, ಸ್ವಲ್ಪ ಬಿಸಿ ತಾಕಿ ಫ್ರೈ ಮಾಡಿಕೊಂಡ್ರೆ ಸಾಕು. ತೆಂಗಿನಕಾಯಿ ತುಂಬ ಕಮ್ಮಿಯೇ ಹಾಕಬೇಕು. ಬೆಳ್ಳುಳ್ಳಿ ಜಾಸ್ತಿ ಹಾಕಬೇಕು, ಕಾಳು ಮೆಣಸು ಜಾಸ್ತಿ ಹಾಕಬೇಕು. ಇದಷ್ಟು ಹುರ್ಕೊಂಡು ಅದು ಸ್ವಲ್ಪ ತಣ್ಣಗಾಗಲಿ ಅಂತ ಬಿಟ್ಟಿದ್ದೀನಿ. ಇದು ನೋಡಿ, ಒಂದು ಅರ್ಧ ಕೆಜಿಯಷ್ಟು ಮಟನ್ನು ಚೆನ್ನಾಗಿ ತೊಳೆದ್ಬಿಟ್ಟು ನಾನು ಸ್ವಲ್ಪ ಉಪ್ಪು ಅರಿಶಿನ ಹಾಕಿ ಇಟ್ಟಿದ್ದೀನಿ. ಈಗ ಕುಕ್ಕರಲ್ಲಿ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಮಟನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮೀಡಿಯಮ್ ಫ್ಲೇಮ್ ಇಟ್ಟು ಫ್ರೈ ಮಾಡ್ಕೋಬೇಕು. ಮಟನ್ ಮೊದಲಿಗೆ ಚೆನ್ನಾಗಿ ಹುರ್ಕೋಬೇಕು. ಆವಾಗಲೇ ಮಟನ್ನ ಹಸಿ ವಾಸನೆ ಹೋಗಿ ರುಚಿ ಚೆನ್ನಾಗಾಗುತ್ತೆ. ಇದಕ್ಕೆ ನಾನು ಮತ್ತೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ಉಪ್ಪು ಹಾಕಿದ್ದೀನಿ. 1 ಸ್ಪೂನ್ ಧನಿಯಾ ಪುಡಿ ಹಾಕಿದ್ದೀನಿ. ನಾನು ಮೊದಲೇ ಅರಿಶಿನ ಉಪ್ಪು ಹಾಕಿಟ್ಟಿದ್ದೆ, ಹಂಗಾಗಿ ನಾನು ಸ್ವಲ್ಪ ಹಾಕಿದ್ದೀನಿ. ಈಗ ಅರಿಶಿನ ಉಪ್ಪು ನೋಡಿ ಇದೇ ಥರ ಚೆನ್ನಾಗಿ ಒಂದು 5 ನಿಮಿಷ ಫ್ರೈ ಮಾಡ್ಕೋಬೇಕು. ಅಷ್ಟೊತ್ತಿಗೆ ಮಸಾಲ ಒಂದು ಸ್ವಲ್ಪ ತಣ್ಣಗಾಗಿತ್ತು. ಮಸಾಲಕ್ಕೆಲ್ಲ ಹುರಿದಿಟ್ಟಿದ್ನಲ್ಲ, ಅದು ಸ್ವಲ್ಪ ತಣ್ಣಗಾಗಿತ್ತು. ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಈಗ ಮಸಾಲಾನ ಹಾಕಬೇಕು. ಮಸಾಲ ಜೊತೆಗೆ ನೋಡಿ, ಮಟನ್ನಿಗೆ ನಾನು ಈ ರೀತಿ ಸ್ವಲ್ಪ ದಪ್ಪ ಹೆಚ್ಚಿರೋ ಅಂಥ ತೆಂಗಿನಕಾಯಿ ಹಾಕಿದ್ದೀನಿ. ತೆಂಗಿನಕಾಯಿ ನೀವು ಬೇಕಿದ್ರೆ ಹಾಕ್ಕೋಬೋದು. ಆ ತೆಂಗಿನಕಾಯಿ ಇದೆಲ್ಲ ಮಧ್ಯೆ ಬಾಯಿಗೆ ಸಿಗ್ತಾ ಇರುತ್ತೆ. ತುಂಬ ರುಚಿಯಾಗಿರುತ್ತೆ. ಮಸಾಲದಲ್ಲಿ ಬೆಂದಿರೋಂಥ ತೆಂಗಿನ ಚೂರುಗಳು ತುಂಬಾ ರುಚಿಯಾಗಿರುತ್ತೆ ತಿನ್ನೋದಕ್ಕೆ. ಮಸಾಲ ಹಾಕಿದ ಮೇಲೆ ನೋಡಿ, ಸ್ವಲ್ಪ ನೀರು ಕೂಡ ಹಾಕಿದ್ದೀನಿ. ನೀರು ನೋಡಿಕೊಂಡು ಎಷ್ಟು ಬೇಕಂತ ಹಾಕ್ಕೋಬೇಕು. ಈಗ ಕುಕ್ಕರಲ್ಲಿ ಬೆಂದು ನೀರಿನ ಅಂಶ ಸ್ವಲ್ಪ ಕಮ್ಮಿ ಆಗುತ್ತೆ, ನೋಡಿಕೊಂಡು ನೀರು ಹಾಕಬೇಕು. ಈಗ ಕುಕ್ಕರ್ನ ಮುಚ್ಚಿ ನಾನು ಒಂದು 4 ವಿಷಲ್ ಆಗೋದಕ್ಕೆ ಬಿಡ್ತೀನಿ. ಇದು ಎಷ್ಟು ವಿಷಲ್ ಆಗಬೇಕು ಅನ್ನೋದು ಮಟನ್ ಮೇಲೆ ಡಿಪೆಂಡ್ ಆಗುತ್ತೆ. ತುಂಬ ಬಲ್ತಿರೋ ಮಾಂಸ ಆಗಿದ್ರೆ ಸ್ವಲ್ಪ ಜಾಸ್ತಿ ವಿಷಲ್ ಆಗೋದಕ್ಕೆ ಬಿಡಬೇಕು. ನಾನೊಂದು 4 ವಿಷಲ್ ಆಗೋದಕ್ಕೆ ಬಿಟ್ಟಿದ್ದೀನಿ. ಅಷ್ಟೊತ್ತಿಗೆ ಮಟನ್ ಬೆಂದಿದೆ ನೋಡಿ. ಈಗ ನೋಡೋದಕ್ಕೆ ಎಷ್ಟು ಸೂಪರಾಗಿದೆ. ಮಟನ್ ಚಾಪ್ಸ್ ಗ್ರೀನ್ ಕಲರ್ ಇದೆ, ಆದರೆ ಈ ವಿಡಿಯೋದಲ್ಲಿ ಸ್ವಲ್ಪ ಯೆಲ್ಲೋ ಕಲರ್ ಕಾಣ್ತಾ ಇದೆ. ಈಗ ನೋಡಿ, ಈ ರೀತಿ ಆಗಿದೆ. ಈಗ ಮಟನ್ ಚಾಪ್ಸ್ ರೆಡಿ ಇದೆ ನೋಡಿ, ಇಷ್ಟು ತೆಳು ಇದೆ. ಈಗ ಏನು ಮಾಡಬೇಕು ಅಂದರೆ, ಕೊನೆಯಲ್ಲಿ ಯಾವಾಗಲೂ ಅಷ್ಟೇ ಕುಕ್ಕರಲ್ಲಿ ಮಾಂಸ ಬೇಯಿಸಿದ ಮೇಲೆ ಒಂದು 2 ನಿಮಿಷ ಸ್ಟವ್ ಹಚ್ಬಿಟ್ಟು ಸಿಮ್ಮಲ್ಲಿಟ್ಟು ಒಂದು 2 ನಿಮಿಷ ಹಾಗೆ ಕುದಿಯೋದಕ್ಕೆ ಬಿಡಬೇಕು. ಆವಾಗ ಏನಾಗುತ್ತೆ ಅಂದರೆ, ಸ್ಟೀಮ್ನ ವಾಸನೆ ಎಲ್ಲ ಹೋಗಿ, ಕುಕ್ಕರಲ್ಲಿ ಬೇಯಿಸಿರ್ತೀವಲ್ಲ, ಸ್ಟೀಮ್ನ ವಾಸನೆ ಎಲ್ಲ ಹೋಗಿ ಟೇಸ್ಟು ತುಂಬ ಚೆನ್ನಾಗಾಗುತ್ತೆ. ಈಗ ನೋಡಿ, ನಾನು ಮಟನ್ ಬೆಂದಿದೆಯಾ ಅಂತ ಚೆಕ್ ಮಾಡಿ ಸ್ಟವ್ ಹಚ್ಬಿಟ್ಟು ಒಂದು 2 ನಿಮಿಷ ನಾನು ಲೋ ಫ್ಲೇಮಲ್ಲಿ ಇಟ್ಟು ಬಿಟ್ಬಿಡ್ತೀನಿ. ಚೆನ್ನಾಗಾಗುತ್ತೆ. ಯಾವಾಗಲೂ ಅಷ್ಟೇ ಮಟನ್ ಬೇಯಿಸಿದ ಮೇಲೆ ಕುಕ್ಕರಲ್ಲಿ ಒಂದು 2 ನಿಮಿಷ ಹಾಗೆ ಓಪನಲ್ಲಿ ಬೇಯೋದಕ್ಕೆ ಬಿಡಬೇಕು. ಆವಾಗ ಸ್ಟೀಮ್ನ ವಾಸನೆ ಹೋಗಿ ತುಂಬ ಚೆನ್ನಾಗಾಗುತ್ತೆ. ಮುಂಚೆ ಎಲ್ಲ ಪಾತ್ರೆಯಲ್ಲಿನೇ ಗಂಟೆಗಟ್ಟಲೆ ಬೇಯಿಸಿ ಮಾಡ್ತಾಯಿದ್ವಿ. ತುಂಬ ರುಚಿಯಾಗಿ ಆಗ್ತಾಯಿತ್ತು ಮಟನ್ದು ಏನೇ ಮಾಡಿದ್ರು.
ಎಲ್ಲ ಕುಕ್ಕರಲ್ಲಿ ಮಾಡಿಬಿಡ್ತೀವಿ ಫಾಸ್ಟಾಗಿ. ಆ ರುಚಿ ಇದರಲ್ಲಿ ಬರಲ್ಲ, ಅದು ಅಡುಗೆ ಮಾಡಿರೋರಿಗೆ ಗೊತ್ತಾಗುತ್ತೆ. ಈಗ ನೋಡಿ, ಒಂದು 2 ನಿಮಿಷ ಬೇಯಿಸಿದ ಮೇಲೆ ಈಗ ಸೂಪರಾಗಿ ರೆಡಿ ಇದೆ. ಸ್ವಲ್ಪ ತೆಳ್ಳು ಇತ್ತಲ್ಲ ಗ್ರೇವಿ, ಈಗ ಸ್ವಲ್ಪ ಗಟ್ಟಿ ಕೂಡ ಆಗಿದೆ. ಇಷ್ಟಾದರೆ ಸಾಕು. ಈಗ ಮಟನ್ ಚಾಪ್ಸ್ ರೆಡಿ ಇದೆ. ಇಷ್ಟಾದಮೇಲೆ ಸ್ಟವ್ ಆಫ್ ಮಾಡಿ ಇದು ರೊಟ್ಟಿಗೆ, ಚಪಾತಿಗೆ, ಅನ್ನಕ್ಕೆ, ಪರೋಟಕ್ಕೆ ಯಾವ ರೀತಿ ಬೇಕಾದರೂ ತಿನ್ಬೋದು. ನನ್ನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.